ನಮಸ್ಕಾರ. ರವಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಒಂದು ವಿಶೇಷ ವಿಷಯದೊಂದಿಗೆ ತಮ್ಮ ಮುಂದೆ ಚರ್ಚೆಗೆ ಬರ್ತಾ ಇದ್ದೀನಿ. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ನೇಹಾ ಹಿರೇಮಠರ ಕೊಲೆಗೆ ಸಂಬಂಧಿಸಿದ ವಿರೋಧಗಳು, ಪ್ರತಿಭಟನೆಗಳು ಎಲ್ಲವೂ ನಡೀತಾ ಇದ್ದಾವೆ. ಇವತ್ತಿನ ಈ ಸಂದರ್ಭದಲ್ಲಿ ಈ ಥರದ ಘಟನೆಗಳು ನಡೆದಾಗ ಸಮಾಜ ಯಾವಾಗಲೂ ಪ್ರತಿಕ್ರಿಯಿಸಬೇಕು. ಆ ರೀತಿಯಾಗಿ ಇವತ್ತು ಎಲ್ಲ ಕಡೆ ಆ ನೇಹಾ ಹಿರೇಮಠ ಕೊಲೆಗೆ ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂಥೇಳಿ ಎಲ್ಲ ಸಂಘಟನೆಗಳು, ಸಮಾಜದ ಕೆಲವು ಮುಖಂಡರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಕಠಿಣ ಶಿಕ್ಷೆಗೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕೊಲೆ ಮತ್ತು ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ಕೆಲವು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ತಮಗೆ ಗೊತ್ತಿದ್ದ ಹಾಗೆ ಇತ್ತೀಚೆಗೆ ಈ ಥರದ 2 ಘಟನೆಗಳು ಕರ್ನಾಟಕದಲ್ಲಿ ನಡೆದು ಆ 2 ಘಟನೆಗಳು ಕೇವಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಪ್ರಕಟ ಆದುವೇ ಹೊರತು ಅದಕ್ಕೆ ಯಾರೂ ಸ್ಪಂದನೆ ಮಾಡಲೇ ಇಲ್ಲ ಮತ್ತು ಅದರ ಬಗ್ಗೆ ಚರ್ಚೆಯೂ ಕೂಡ ಆಗಲೇ ಇಲ್ಲ. ಆದರೆ ದಿಢೀರನೇ ಹುಬ್ಬಳ್ಳಿಯಲ್ಲಿ ನಡೆದಂತಹ ಈ ಘಟನೆ ಏನಿದೆ, ನೇಹಾ ಹಿರೇಮಠ ಕೊಲೆಯ ಘಟನೆ ಸಡನ್ನಾಗಿ ಎಲ್ಲ ಕಡೆ ಪಸರಿಸಿ ವಿರೋಧಗಳು ವ್ಯಕ್ತ ಆದವು. ಇದರ ಹಿಂದಿನ ಕಾರಣ ಏನು ಅನ್ನೋದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಆತ್ಮೀಯರೇ, ಈ 2 ಘಟನೆಗಳನ್ನು ತಮ್ಮ ಮುಂದೆ ಆ್ಯಸ್ ಇಟ್ ಈಸ್ ನಾನು ಮಂಡನೆ ಮಾಡ್ತೇನೆ. ಆಮೇಲೆ ಮತ್ತೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಮಾರ್ಚ್ 31ನೇ ತಾರೀಕು ತುಮಕೂರಿನಲ್ಲಿ ಒಂದು ಸುಟ್ಟು ಕರಕಲಾದ ಮಹಿಳೆಯ ದೇಹ ಪತ್ತೆ ಆಯಿತು. ಮಾರ್ಚ್ 31 ತುಮಕೂರಿನಲ್ಲಿ ಸುಟ್ಟು ಕರಕಲಾದಂತಹ ಆ ಮಹಿಳಾ ದೇಹ ರುಕ್ಸಾನಾ ಅನ್ನುವ ಮಹಿಳೆಯದು ಅಂಥೇಳಿ ಗೊತ್ತಾಯಿತು. ಪೊಲೀಸರು ಅದರ ತನಿಖೆಯನ್ನು ನಡೆಸಿದಾಗ ಗೊತ್ತಾಗಿದ್ದು, ಕಡೂರಿನ ಪ್ರದೀಪ್ ಮತ್ತು ರುಕ್ಸಾನಾ ಪ್ರೀತಿಯ ಮಾಡಿ ಮದುವೆಯಾಗದಾಗ ನಂಬಿಸಿ, ಮದುವೆ ಆಗೋದಕ್ಕಿಂತ ಮುಂಚೆಯೇ ಮಗುವನ್ನು ಕರುಣಿಸಿ ಆ ರುಕ್ಸಾನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪ್ರದೀಪ ತುಮಕೂರಿನಲ್ಲಿ ಆ ರುಕ್ಸಾನಾ ಅನ್ನುವ ಮಹಿಳೆಯನ್ನು ಬರ್ಬರವಾಗಿ ಕೊಲೆ ಮಾಡಿ ಸುಟ್ಟು ಮಗುವನ್ನು ಬೆಂಗಳೂರಿನ ಒಂದು ತಳ್ಳುಗಾಡಿಯ ಮೇಲೆ ಕುಳ್ಳಿರಿಸಿ ಹೊರಟೋಗ್ತಾನೆ. ನಂತರ ಅದೆಲ್ಲ ತನಿಖೆಯಾಗಿ ಏಪ್ರಿಲ್ 14ಕ್ಕೆ ಪ್ರದೀಪನ ಬಂಧನ ಆಗ್ತದೆ. ಇದು ಒಂದು ಘಟನೆ. ಅಂದರೆ ಪ್ರದೀಪ ಮತ್ತು ರುಕ್ಸಾನಾ ಪ್ರೀತಿ ಮಾಡಿ ಮದುವೆ ಆಗುವ ಹಂತಕ್ಕೆ ಬಂದು ಮದುವೆ ಆಗದೇ ಮಗುವನ್ನು ಕರುಣಿಸಿರುವಂಥ ಪ್ರದೀಪ ನಂತರ ಆ ಎಮ್ಮನ್ನು ಕೊಲೆ ಮಾಡಿ ಮಗುವನ್ನು ತಳ್ಳುಗಾಡಿ ಮೇಲೆ ಇಟ್ಟು ಹೋಗ್ತಾರೆ. ಇದು ಒಂದು ಘಟನೆ. ಇದು ಮಾರ್ಚ್ 31ನೇ ತಾರೀಕು ಆಗ್ತದೆ. ಏಪ್ರಿಲ್ 14ಕ್ಕೆ ಬಂಧನ ಆಗ್ತಾನೆ. ಇದು ಎಲ್ಲಿಯೂ ಚರ್ಚೆ ಆಗೋದಿಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. 2ನೇ ಘಟನೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ನೇಹಾ ಹಿರೇಮಠ ಮತ್ತು ಫಯಾಜ್ ಅವರು ಪ್ರೀತಿಸಿರ್ತಾರೆ ಅನ್ನುವಂತಹ ಪ್ರೀತಿ ಮಾಡಿ ಕೊನೆಗೆ ಆ ಪ್ರೀತಿಯನ್ನು ಅವಳು ನಿರಾಕರಿಸಿರಬಹುದು. ಆ ನಿರಾಕರಿಸಿದ ಸಂದರ್ಭದಲ್ಲಿ ಈ ಫಯಾಜು ಅವಳನ್ನು ಕೊಲೆ ಮಾಡ್ತಾನೆ. ಪ್ರೀತಿ ಮಾಡೋದು ತಪ್ಪಲ್ಲ, ಇಡೀ ನಮ್ಮ ನೆಲದ ಕಾನೂನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತದೆ, ತಪ್ಪು ಅಂತ ಹೇಳಲ್ಲ. ಆದರೆ ಕೊಲೆ ಮಾಡೋದೇನಿದೆ ಅಲ್ವಾ, ಅದು ತಪ್ಪು ಅನ್ನೋದನ್ನು ಈ ನೆಲದ ಕಾನೂನು ಹೇಳ್ತದೆ. ಹೀಗಾಗಿ ಇವತ್ತು ನೇಹಾ ಹಿರೇಮಠನ್ನು ಕೊಲೆ ಮಾಡಿದಂಥ ಫಯಾಜ್ ಕಠಿಣ ಶಿಕ್ಷೆಗೆ ಗುರಿಪಡಿಸಲೇಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಸಂಘ ಸಂಸ್ಥೆಗಳು ಮತ್ತು ಸ್ವತಃ ಫಯಾಜಿನ ತಂದೆ ತಾಯಿಗಳು ಈ ಮಾತನ್ನು ಹೇಳಿದ್ದಾರೆ. ನನ್ನ ಮಗನಿಗೆ ಕಠಿಣ ಶಿಕ್ಷೆ ಆಗಲಿ, ಹೀಗ ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ಅಲ್ಪಸಂಖ್ಯಾತ ಸಂಘಟನೆಗಳು ಎಲ್ಲರೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಪತ್ರಿಕಾಗೋಷ್ಠಿಗಳು, ಕೆಲವು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ನೇಹಾ ಹಿರೇಮಠಿನ ಸಮುದಾಯದ ಜನವೂ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಪ್ರತಿಭಟನೆ ಮಾಡಿ ಇವತ್ತು ಈ ಕೊಲೆಗೆ ಫಯಾಜಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಆದರೆ ಈ ಎಲ್ಲದರ ಮಧ್ಯೆ ಕಣ್ಣಿಗೆ ಕಾಣದ ಹಾಗೆ ಕೆಲವು ಘಟನೆಗಳು ಒಳನುಸುಳು ಪ್ರಾರಂಭ ಆಗಿದೆ. ಏನು ಅಂದರೆ, ಈ ಕೊಲೆಗೆ ಧರ್ಮದ ಲೇಪನವನ್ನು ಬಳಸಿ ರಾಜಕೀಯವಾಗಿ ತಮ್ಮ ಲಾಭ ಮಾಡಿಕೊಳ್ಳುವಂತಹ ಕೆಲವು ಸಂಘಟನೆಗಳು, ಪಕ್ಷಗಳು ಒಳನುಸುಳ್ತಾ ಇರುವುದು ಇತ್ತೀಚೆಗೆ ಅಲ್ಲಲ್ಲಿ ಕಾಣ್ತಾ ಇದ್ದೇವೆ. ಅವರ ಹೇಳಿಕೆಗಳಿಂದ ಇದು ವ್ಯಕ್ತ ಆಗ್ತಾ ಇದೆ. ಏನು, ನೇಹಾ ಹಿರೇಮಠ ಫಯಾಜ್ ಏನು ಕೊಲೆ ಮಾಡಿದ ನೇಹಾ ಹಿರೇಮಠ ಇದು ಲವ್ ಜಿಹಾದ್ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ರಾಜಕಾರಣಿಗಳು ಹೇಳುವ ಮೂಲಕ ಇದಕ್ಕೆ ಒಂದು ಧರ್ಮದ ಲೇಪನವನ್ನು ಹಚ್ತಾ ಇರುವುದು ಏನಿದೆಲ್ಲ, ಈ ಘಟನೆಗೆ
ಇಡೀ ಸಮಾಜ ನಿಜವಾಗ್ಲೂ ವಿರೋಧಿಸಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಕಡೂರಿನ ಪ್ರದೀಪ ರುಕ್ಸಾನ ಪ್ರೀತಿಸಿ ಮದುವೆ ಆಗುವ ನಂಬಿಸಿ ಮಗುವನ್ನು ಕರುಣಿಸಿ ಕೊಲೆ ಮಾಡಿದಂಥ ಪ್ರದೀಪ್ ಹಿಂದೂ, ರುಕ್ಸಾನ ಮುಸ್ಲಿಂ ಆಗಿರ್ತಾಳೆ. ಅಲ್ಲಿ ಲವ್ ಜಿಹಾದ್ ಮಾತು ಬರಲ್ಲ, ಅಲ್ಲಿ ಯಾವುದೇ ಇದು ಬರಲ್ಲ. ಆದರೆ ಅದೇ ಹುಬ್ಬಳ್ಳಿಯ ನೇಹ ಹಿರೇಮಠ್ ಹಿಂದೂ, ಫಯಾಜ್ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಲವ್ ಜಿಹಾದ್ ಅನ್ನುವಂಥ ಶಬ್ದ ದಿಢೀರನೇ ಜಾಗೃತ ಆಗ್ತದೆ. ಇದರ ಹಿಂದಿನ ಉದ್ದೇಶ ಏನು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಧರ್ಮವನ್ನು ರಾಜಕೀಯದಲ್ಲಿ ಬೆರೆಸಿ ಇಡೀ ಲಾಭ ಮಾಡಿಕೊಳ್ಳುವಂಥ ಇಡೀ ಒಂದು ಸಂಘಟನೆ, ಒಂದು ಪಕ್ಷ ಏನು ಮುಂಚೂಣಿಯಲ್ಲಿದೆ, ಇದರ ಪಕ್ಷದ ಅಜೆಂಡಾವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿಯೇ ಇವತ್ತು ನಾವು ನಿಮ್ಮ ಮುಂದೆ ಈ ಎರಡು ಘಟನೆಗಳನ್ನು ಹೇಳ್ತಾ ಇರುವಂಥದ್ದು. ನಾನು ಹೇಳುವಂಥದ್ದು, ನೇಹ ಹಿರೇಮಠ್ ಫಯಾಜ್ ಏನು ಕೊಲೆ ಮಾಡ್ತಾನೆ, ಫಯಾಜು ಅವನು ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಕ್ರೈಸ್ತ ಆಗಿರಲಿ, ಕೊಲೆಯೇ ಹೊರತು ಕೊಲೆಗೆ ಹಿಂದೂ ಕೊಲೆ ಮುಸ್ಲಿಂ ಕೊಲೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊಲೆನೇ, ಕೊಲೆಗೆ ಶಿಕ್ಷೆ ಆಗಲೇಬೇಕು, ಯಾರ್ಯಾದರೂ ಆಗಿರಲಿ. ನೇಹ ಹಿರೇಮಠನ ಕೊಲೆ ಮಾಡಿದ ಫಯಾಜ್ ಆಗಿರ್ಬೋದು, ರುಕ್ಸಾನನ್ನು ಕೊಲೆ ಮಾಡಿದಂಥ ಪ್ರದೀಪ್ ಆಗಿರ್ಬೋದು, ಎರಡೂ ಒಂದೇ ತಕ್ಕಡಿಯಲ್ಲಿ ಎರಡನ್ನು ನೋಡಬೇಕು ನಾವು. ಬೇರೆ ಬೇರೆ ನೋಡಿ ಅದಕ್ಕೆ ಧರ್ಮದ ಲೇಪನ ಲೇಪಿಸದೇ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಎರಡಕ್ಕೂ ಧರ್ಮದ ಲೇಪನ ಅಂಟಿಸೋದು ಸರಿಯಾದ ಕ್ರಮ ಅಲ್ಲ. ಇವತ್ತು ಎರಡನ್ನೂ ಕೂಡ ವೈಯಕ್ತಿಕವಾಗಿ ಅವರ ಕೃತ್ಯ ಸರಿಯಲ್ಲ ಅಂಥೇಳಿ ಅವರಿಗೆ ಕಠಿಣ ಶಿಕ್ಷೆಗೆ ಒತ್ತಾಯ ಮಾಡಬೇಕು ಹೊರತು, ಅದು ಬಿಟ್ಟು ನಾವು ಇದರಲ್ಲಿ ಧರ್ಮವನ್ನು ಬೆರೆಸಿ, ರಾಜಕೀಯವನ್ನು ಬೆರೆಸಿ, ಜಾತಿಯನ್ನು ಅದರಲ್ಲಿ ತುಂಬಿ ಇಡೀ ಜನರನ್ನು ಬೇರೆ ದಿಕ್ಕಿಗೆ ಕರೆದೊಯ್ದು ಅದರಿಂದ ಲಾಭ ಮಾಡಿಕೊಂಡು ಮತ ಪಡೆದು ಇವತ್ತು ಗೋರಿಯ ಮೇಲೆ ರಾಜಕೀಯವನ್ನು ನಡೆಸುವಂಥದ್ದು ಎಷ್ಟು ಸರಿ? ಹಣವನ್ನೇ ಮೆಟ್ಟಲು ಮಾಡಿಕೊಂಡು ರಾಜಕೀಯ ದಾಳ ಬೆಳೆಸ್ಕೊಳ್ಳುವಂಥ ಇವತ್ತಿನ ಈ ರಾಜಕೀಯ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಮತ್ತು ಪಕ್ಷಗಳ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವಿಚಾರ ಬಂದರೂ ಕೂಡ ಅದಕ್ಕೆ ನಾವು ಖಂಡನೆ ಮಾಡಬೇಕು. ಇವತ್ತು ಫಯಾಜ್ಗೆ ಶಿಕ್ಷೆ ಆಗಬೇಕಂತ ಹೇಗೆ ಖಂಡನೆ ಮಾಡ್ತೇವೋ ಅದೇ ರೀತಿ ಇವತ್ತು ಈ ಕೊಲೆಯನ್ನು ಧರ್ಮದ ಜಾತಿಯ ಲೇಪನ ಅಂಟಿಸೋರ ವಿರುದ್ಧ ಕೂಡ ಇದೇ ರೀತಿ ನಾವು ಪ್ರತಿಭಟನೆಯನ್ನು ಮಾಡಬೇಕು ಮತ್ತು ಸರಿಯಲ್ಲ ಅಂತ ಹೇಳಬೇಕಾಗುತ್ತೆ. ಆಗ ಮಾತ್ರ ಸುಂದರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚನೆ ಮಾಡೋಣ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾರೆ. ನಮಸ್ಕಾರ.